ಬಾಲಕರ ಸ್ಕೌಟ್ಸ್ ತಂಡ, ಕುಮಾರಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಭಾರತ ಸೇವಾದಳ ತಂಡ, ಹೀಗೆ ಒಟ್ಟು 5 ವಿದ್ಯಾರ್ಥಿ ತಂಡಗಳು ಇದರಲ್ಲಿ ಭಾಗಿಯಾಗಿದ್ದು ಮಾನ್ಯ ಅತಿಥಿಯವರಿಗೆ ಗೌರವವಂದನೆಯನ್ನು ಸಲ್ಲಿಸಿದ್ದಾರೆ. ಕವಾಯತನ್ನು ಪರಿವೀಕ್ಷಿಸಿದ ಮಾನ್ಯ ಸಚಿವರು ವೇದಿಕೆಯ ಮುಂಭಾಗಕ್ಕೆ ಮರಳುತ್ತಿದ್ದಾರೆ. ಸಚಿವರು ಧ್ವಜ ವೇದಿಕೆಗೆ ಮರಳಿದ ಬಳಿಕ ಕವಾಯತ್ ಅನುಮತಿಯನ್ನು ಕೋರುತ್ತೇನೆ. ಈ ಕವಾಯತಿನ ದಂಡನಾಯಕರ ಸ್ಥಾನದಲ್ಲಿರುವವರು ಕುಮಾರಿ ಅನನ್ಯ ಶ್ರೀವಾಸ್ತವ್, ಪ್ರೊಬೇಷನರಿ IPS ಅನುಸರಿಸುತ್ತಿದ್ದಾರೆ. ಮೀಸಲು ಉಪನಿರೀಕ್ಷಕರಾದ ಮಹೇಶ್ ನೇತೃತ್ವದ ದಕ್ಷಿಣ ಕನ್ನಡ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ತಂಡ ನಮ್ಮ ಮುಂದೆ ಹಾದು ಬರ್ತಾ ಇದೆ, ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ನಮ್ಮ ಮುಂದೆ ಹಾದುಗಳೂರು ನಗರ ಇವರದು ತಂಡದ ನಾಯಕ ಶ್ರೀ ಮನೋಹರ್ ಪ್ರಸಾದ್, PSI ಮಂಗಳೂರು ದಕ್ಷಿಣ ಶಾಖೆ ಇದರಿಂದ ಗೌರವ ವಂದನೆ. ಮಂಗಳೂರು ನಗರ ಸಂಚಾರಿ ಪೊಲೀಸ್ ತಂಡದ ನಾಯಕರಾಗಿರುವ ಮಹಂತೇಶ ವಿ ಪೊಲೀಸ್ ರಾಜ್ಯಪಾಲರು ಅವರ ಒಂದು ಏನು ಕೆಲಸ ಕಾರ್ಯಗಳು ಮಾಡಬೇಕು ಅವ್ರು ಮಾಡ್ತಾರೆ. ನಾನು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗೋದಿಲ್ಲ. ಅವ್ರಿಗೆ ಎಲ್ಲ ರೀತಿಯ ಹಕ್ಕುಗಳು ಇರ್ತದೆ. ಆದರೆ ನಮ್ಮ ಒಂದು ರಾಜ್ಯಪಾಲರು ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಇರ್ತಕ್ಕಂಥವ್ರು. ಮತ್ತು ರಾಜ್ಯಪಾಲರ ಭಾಷಣ ಅಂತ ಹೇಳಿದಾಗ ಅದು ಅವರ ಭಾಷಣ ಅಲ್ಲ, ಅದು ಸರ್ಕಾರದ ಭಾಷಣ. ಸರ್ಕಾರದ ಅಭಿಪ್ರಾಯಗಳೇನು, ಈ ರಾಜ್ಯದ ಪರವಾಗಿ ಏನು ನಾವು ಮಾಡಬೇಕು ಅಂತ ಇದ್ದೇವೆ, ಮತ್ತು ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳಿರ್ಬೋದು ಅಥವಾ ಬೆಳವಣಿಗೆಗಳಿರ್ಬೋದು, ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ. ಅದರಿಂದ ರಾಜ್ಯಪಾಲರ ಭಾಷಣ ಅದು ಸಂವಿಧಾನದಲ್ಲೂ ಒಂದು ಅವಕಾಶ ಕೊಟ್ಟಿರುವಂಥದ್ದಷ್ಟೇ. ಆದರೆ ಅದು ಸರ್ಕಾರದ ಒಂದು ಅಭಿಪ್ರಾಯಗಳು, ಸರ್ಕಾರದ ಉದ್ದೇಶಗಳನ್ನು ಅದ್ರ ಬಗ್ಗೆ ಹೇಳುವಂಥದ್ದು. ಅದರಿಂದ ಇದರ ಅರ್ಥ ರಾಜ್ಯಪಾಲರು ಅವ್ರು ಏನು ಬೇಕಾದರೂ ಹೇಳ್ಬೋದು ಅಂತೇನಲ್ಲ. ಅದರಿಂದ ಇದು ಒಂದು ರೀತಿ ಎಲ್ಲೋ ಒಂದು ಕಡೆ ಎಲ್ಲೆಲ್ಲಿ BJP ಏತರ ರಾಜ್ಯಗಳಿದೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ರಾಜ್ಯಪಾಲರ ಒಂದು ನಡೆ ಮತ್ತು ಯಾವ ರೀತಿಯಾಗಿ ಅಲ್ಲಿರುವಂಥ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು, ಮತ್ತು ಒಂದು ರೀತಿ ಕೇಂದ್ರ ಸರ್ಕಾರದ ಒಂದು ಕಪಿಮುಷ್ಟಿಯಲ್ಲಿ ಅವರ ಕೇಂದ್ರ ಒಂದು BJPಯ ಒಂದು ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥದ್ದು ಕೂಡ ಆಗ್ತಾ ಇದೆ. ಅದು ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆ ಇವತ್ತು ಗಣರಾಜ್ಯ ರಿಪಬ್ಲಿಕ್ ಡೇ, ಸಂವಿಧಾನ ರಚನೆಯಾದ ದಿನ. ಈ ಸಂವಿಧಾನದ ಆಶಯ ಉತ್ತರಗಳಿಗೆ ಒಂದು ರೀತಿ ಧಿಕ್ಕರಿಸುವಂತ ನಡೆ ಇವತ್ತು ರಾಜ್ಯಪಾಲರದ್ದು ಆಗ್ತಾ ಇರೋದು. ಅದು ಒಳ್ಳೇದಲ್ಲ. ಒಂದು ಫೆಡರಲ್ ಸ್ಟ್ರಕ್ಚರ್ಗೆ, ಅದು ಒಕ್ಕೂಟದ ವ್ಯವಸ್ಥೆಗೆ ಒಳ್ಳೇದಲ್ಲ ಅದು.